ರೈತರ ಸಮಸ್ಯೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಿದ್ಲಿಂಗಪ್ಪನವರೇ, ತಾಲೂಕಿನ ರೈತ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಯೋಗೇಶಣ್ಣ ಅವರೇ, ನಮ್ಮ ಮಂಡಲದ ಭಾರತೀಯ ಅವರೇ, ಮಂಡಲದ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗುರುಮೂರ್ತಿರವರೇ, ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹುಲ್ಮಾರ್ ಮಹೇಶಣ್ಣ ಅವರೇ, ನಿಕಟಪೂರ್ವ ಅಧ್ಯಕ್ಷ ಆಗ್ತಕ್ಕಂಥ ವೀರೇಂದ್ರ ಪಾಟೀಲ್ ಅವರೇ, ಪಕ್ಷದ ಹಿರಿಯರಾಗಿರ್ತಕ್ಕಂಥ ಶೇಖರಪ್ಪನವರಿದ್ದಾರೆ, ಚನ್ನೂರಪ್ಪನವರಿದ್ದಾರೆ, ಹನುಮಂತನವರಿದ್ದಾರೆ, ಗಾಯತ್ರಿ ಮಲ್ಲಪ್ಪನವರಿದ್ದಾರೆ, ರೇಖಾ ರಾಜಶೇಖರ್ ಅವರಿದ್ದಾರೆ, ನಮ್ಮ ಸತೀಶ್ ಇದ್ದಾರೆ, ನಮ್ಮ ನವಚೈತನ್ಯದ ಅಧ್ಯಕ್ಷಗಳಿದ್ದಾರೆ, ನಿಕಟಪೂರ್ವ ಅಧ್ಯಕ್ಷರು ಸಂಘಟದ ವೀರೇಂದ್ರ ಅವರಿದ್ದಾರೆ, ಪ್ರಧಾನ ಟ್ರಸ್ಟ್ಗಳಂತ ಅಶೋಕಣ್ಣವರೇ, ರುದ್ರೇಶ್ ಅವರೇ, ಶಿವಕುಮಾರ್ ನಾಯ್ಕರವರೇ, ಜಗನ್ಕೊಪ್ಪದ ಗುರು ಅವರೇ, ಚನ್ವಿ ಶೆಟ್ರೆ, ನಮ್ಮ ಎಲ್ಲ ಶಕ್ತಿ ಕೇಂದ್ರದ ಅಧ್ಯಕ್ಷರೇ, ಬಂದಂತೆಲ್ಲ ಆತ್ಮೀಯ ಪದಾಧಿಕಾರಿಗಳೇ, ಸ್ವಲ್ಪ ಮೂಡಿದ ವಾತಾವರಣ ಇತ್ತು, ತಂಪಿತ್ತು, ಹಾಗಾಗಿ ಗೊತ್ತಿಲ್ಲದಂತ ಎಲ್ಲರ ಹೆಸರುಗಳಂತ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಮುಂಭಾಗದಲ್ಲಿ ಎಲ್ಲ ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಶ್ರದ್ಧೆಯ ತಾಯಂದಿರೆ, ಬೆಳಿಗ್ಗೆ 10 ಶಿವಮೊಗ್ಗದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಹೈಕೋರ್ಟಿನ ಪೀಠ ಬೇಕು ಅಂತೇಳಿ ದೊಡ್ಡ ರೀತಿಯಲ್ಲಿ ಒಂದು ವಕೀಲರ ಒಂದು ಹೋರಾಟದ ನೇತೃತ್ವ ಒಂದು ವಾದ ನಡೀತಾ ಇದೆ. ಅಲ್ಲಿ